ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ವೆರಿಫಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಿಳಿಸ್ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾರು ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, ಹಾಕಿದಿರಿ, ಅವರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ 3 ಕಂತುಗಳನ್ನ ಜಮಾ ಮಾಡ್ತಾ ಇದ್ದಾರೆ. ಸೊ 6,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕಂಟಿನ್ಯೂ ಆಗಿ ಜಮಾ ಆಗತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಆದ ಮೇಲೆ ಸುಮಾರು ಹತ್ತತ್ರ 4 ರಿಂದ 5 ಲಕ್ಷ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಈಗಾಗಲೇ ಹತ್ತತ್ರ 4 ಲಕ್ಷದ ಸಮೀಪ ಬಂದಿದೆ ಸಂಖ್ಯೆ, ಇನ್ನು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಬನ್ನಿ ಯಾವ ಕಾರಣಕ್ಕೆ ಅದನ್ನ ಸ್ವಲ್ಪ ಹೇಳ್ತೇನೆ, ಯಾಕಂದ್ರೆ ಆಲ್ರೆಡಿ ಕಾರಣಗಳು ಗೊತ್ತಿದಾವ. ಆದ್ರೆ ಇನ್ನು ಅಪ್ಲಿಕೇಶನ್ ಹಾಕಿದಂತಹ ಫಲಾನುಭವಿಗಳಿಗೆ ಯಾವಾಗಿನಿಂದ ಈ ದುಡ್ಡು ಜಮಾ ಆಗ್ತಾ ಇದೆ, ಸೊ 3 ಕಂತುಗಳು ಯಾವುವು ಅಂದ್ರೆ ಈಗಾಗಲೇ ಸದ್ಯಕ್ಕೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಅವುಗಳನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಹಾಗಾದ್ರೆ ಪೆಂಡಿಂಗ್ ಯಾವ ಯಾವ ಕಂತುಗಳು ಉಳಿದಿದ್ದಾವೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಪ್ರತಿಯೊಂದು ಕಂತುಗಳನ್ನ ನೀವು ಪಡ್ಕೊಳ್ಬೇಕು, ಇದೇ ನಮ್ಮ ಉದ್ದೇಶ. ಹೀಗಾಗಿ ನೀವು ಎಲಿಜಿಬಿಲಿಟಿಯನ್ನ ಉಳಿಸ್ಕೊಳ್ಬೇಕು ಸ್ನೇಹಿತರೆ. ಅಂದ್ರೆ ನೀವು ಅರ್ಹತೆಯನ್ನ ಉಳಿಸ್ಕೊಂಡು ಮತ್ತೆ ಸರಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು. ಅದನ್ನ ನಾನು ಮುಂದೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 30 ಕಂತುಗಳನ್ನ ಈಗ ಕ್ಲಿಯರ್ ಮಾಡಿದೆ ಸರ್ಕಾರ. ಅದರಲ್ಲಿ ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ನನ್ನ ಈ ಒಂದು ಚಾನೆಲ್ ನಲ್ಲಿ ನಾವು ಬಹಳಷ್ಟು ಸಾರಿ ಇದರ ಬಗ್ಗೆ ಚರ್ಚೆ ಮಾಡಿದೀವಿ. 2 ತಿಂಗಳ ಹಣ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ. ಆ 2 ತಿಂಗಳ ಹಣವನ್ನ ನೀವು ಪಡ್ಕೊಳ್ಬೇಕಾಗಿದೆ. ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಆ 2 ತಿಂಗಳ ಹಣ 5,000 ಕೋಟಿ ಹಣ ಯಾಕೆ ಕೊಟ್ಟಿಲ್ಲ ಅಂತ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದು ಆಯ್ತು. ಅದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಒಪ್ಕೊಳ್ಳಿಲ್ಲ. ತದನಂತರ ಹೌದು ಕೊಟ್ಟಿಲ್ಲ, ನಾವು ಮರ್ತಿದೀವಿ, ನನ್ನ ಗಮನದಲ್ಲಿ ಇರಲಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಈ ಮಾಹಿತಿ ಹೊರ ಬರುತ್ತೆ. ತದನಂತರ ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಹೀಗಾಗಿ ಆ 2 ತಿಂಗಳನ್ನ ಬರಬೇಕು. ಆದ್ರೆ ಬಹುತೇಕ ಬರೋದು ಡೌಟ್. ಈ ವರ್ಷದಲ್ಲಾದ್ರೂ ಯಾವ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದನ್ನ ಸರಿಯಾಗಿ ಜಮಾ ಮಾಡ್ಕೊಳ್ಳೋಣ. ಸೊ ಯಾವ ತಿಂಗಳ ಹಣವೂ ಕೂಡ ಸರ್ಕಾರ ಮತ್ತೆ ಯಾಮಾರಿಸಬಾರದು, ಮತ್ತೆ ಪೆಂಡಿಂಗ್ ಉಳಿಸಬಾರದು. ಆ ರೀತಿ ನಾವು ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ಸ್ನೇಹಿತರೆ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ಳೋದಲ್ಲ, ಆಗಿದೆ. ಮತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಅದು ಬೇರೆ ವಿಷಯ. ಸೊ ಈ 30ನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅಲ್ಲ, ಇದು ಯಾವ ತಿಂಗಳ ಹಣ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಹಾಗಾದ್ರೆ ಈ ವರ್ಷದ ಜನವರಿ ತಿಂಗಳ ಹಣನ ನಾವು ನೋಡೋಣ. ಸೊ ಈ ವರ್ಷದ ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣ, 29ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ. ಓಕೆ, ಕ್ಲಾರಿಟಿ ಸಿಕ್ತ ಅಂತ ಅನ್ಕೊಳ್ತೀನಿ. ಮಾರ್ಚ್ ತಿಂಗಳ ಹಣ ಅಂದ್ರೆ 30ನೇ ಕಂತಿನ ಹಣ ಆಗಿತ್ತು. ಇನ್ನು 31ನೇ ಕಂತು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತು ಏಪ್ರಿಲ್ ತಿಂಗಳ ಹಣ ಬರಬೇಕು. 32 ಮೇ ತಿಂಗಳ ಹಣ ಬರಬೇಕು. ಇನ್ ಜೂನ್ ತಿಂಗಳದು ಜುಲೈನಲ್ಲಿ ಕೇಳಬೇಕು. ಆದ್ರೆ ಈ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಮಾಡುವಷ್ಟರಲ್ಲಿನೇ ಜೂನ್ ಮುಗಿದೋಗಿರುತ್ತೆ. ಆಲ್ರೆಡಿ 20 ದಿನಕ್ಕಿಂತ ಹೆಚ್ಚಿನ ದಿನ ಆಯ್ತು. ಈಗ ಇನ್ನೂ ಕೂಡ ದುಡ್ಡು ಜಮಾ ಆಗ್ತಾ ಇಲ್ಲ, ಸರಿಯಾಗಿ ವೆರಿಫಿಕೇಶನ್ ನಡೀತಾ ಇದೆ. ಸುಮಾರು ಇನ್ನೂ 1 ತಿಂಗಳ ಕಾಲ ವೆರಿಫಿಕೇಶನ್ ನಡೆಯುತ್ತೋ ಏನೋ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬೀಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಸುಮಾರು 6,000 ರೂಪಾಯಿ 3 ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ಸೊ ಈ 3 ತಿಂಗಳ 6,000 ರೂಪಾಯಿಯನ್ನ ಜಮಾ ಮಾಡ್ಲಿಕ್ಕೆ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರಂತೆ. ಸುಮಾರು 7,500 ಕೋಟಿಯಷ್ಟು ದುಡ್ಡು ಈಗ ಬೇಕಾಗತ್ತೆ. ಮೊದಲಿಗೆ ಅಂದ್ರೆ ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳನ್ನ ಮತ್ತೆ ತೆಗೆದುಹಾಕಿದ್ದಾರೆ. ಮೃತಪಟ್ಟಂತಹ ಫಲಾನುಭವಿಗಳನ್ನಾಗಿರ್ಲಿ ಅಥವಾ ಈಗ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿರತಕ್ಕಂತಹ ಫಲಾನುಭವಿಗಳನ್ನಾಗಿರ್ಲಿ, ಈಗಾಗಲೇ ಸುಮಾರು 17 ರಿಂದ 18 ಜಿಲ್ಲೆಗಳಲ್ಲಿನೇ 1,10,000 ಮಹಿಳೆಯರು ಮೊದಲು ಮೃತಪಟ್ಟವರು ಸಿಕ್ಕಿದ್ರು. ಇನ್ನು ಹೆಚ್ಚುವರಿ ಸಂಖ್ಯೆ ಅಲ್ಲಿ ಸಿಗತ್ತೆ ಅಂತಕ್ಕಂತಹ ಮಾಹಿತಿ ಕೂಡ ಇತ್ತು. ಇನ್ನು ವೆರಿಫಿಕೇಶನ್ ಮತ್ತೊಂದು ಸಾರಿ, ಒಂದು ಜಿಲ್ಲೆಯಲ್ಲಿ ಒಂದೇ ಸಾರಿ ವೆರಿಫಿಕೇಶನ್ ಆಗುತ್ತಿಲ್ಲ, 2 ರಿಂದ 3 ಸಾರಿ ವೆರಿಫಿಕೇಶನ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡು, 3 ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳು ಬಹಳಷ್ಟು ಜನ ಸಿಕ್ಕಿದ್ದಾರೆ. ಈಗ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗತ್ತೆ ಅನ್ನುವಂಥದ್ದನ್ನ ಒಂದು ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ನಿಮ್ಗೆ ನಾನು. ಈಗ ಒಂದು ಮನೆಯಲ್ಲಿ ಹಿರಿಯ ನಾಗರಿಕರು ಇರ್ತಾರೆ, ಅಂದ್ರೆ ತಂದೆ ತಾಯಿಯರು ದೊಡ್ಡವರು ಇರ್ತಾರೆ.
ಅವ್ರಿಗೆ ಇಬ್ಬರು ಮಕ್ಕಳು ಇರ್ತಾರಂತ ಅನ್ಕೊಳ್ಳಿ. ಅವ್ರಿಬ್ರದ್ದು ಕೂಡ ಮದುವೆ ಆಗಿರತ್ತೆ. ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಆದ್ರೆ ಬೇರೆ ಬೇರೆ ರೇಷನ್ಸ್ ಕಾರ್ಡ್‌ಗಳನ್ನ ಮಾಡಿಸ್ಕೊಂಡ್ ಬಿಟ್ಟಿರ್ತಾರೆ. ಹಿರಿಯರದು ಬೇರೆ, ಅದರಲ್ಲಿ ಹೆಸರನ್ನ ತೆಗೆದುಹಾಕಿ ದೊಡ್ಡ ಮಗ ಬೇರೆ ಸಪರೇಟ್ ಆಗಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೋದು, ಚಿಕ್ಕ ಮಗ ಬೇರೆ ರೇಷನ್ಸ್ ಕಾರ್ಡ್‌ಗಳನ್ನ ಮಾಡಿಸ್ಕೊಳ್ಳೋದು. ಈ ರೀತಿ ಮಾಡಿದಾಗ ಏನಾಗತ್ತೆ, ಎಲ್ಲರದು ಕೂಡ ಸಪರೇಟ್ ಸಪರೇಟ್ ಆಗಿ ರೇಷನ್ ಕಾರ್ಡ್ ಆಗುತ್ತೆ. ರೇಷನ್ ಹೇಗ್ ಸಿಗತ್ತೆ ಅಕ್ಕಿ? ವ್ಯಕ್ತಿಗೆ ಆಧಾರದ ಮೇಲೆ ಸಿಗತ್ತೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇಂತಿಷ್ಟು ಸಿಗಬೇಕು, ಅದಕ್ಕೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು ಸಹಿತ ಸರ್ಕಾರಕ್ಕೆ ಏನ್ ತೊಂದರೆ ಇಲ್ಲ, ಅಥವಾ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರುಗಳು ಇದ್ರು ಸಹಿತ ಸರ್ಕಾರಕ್ಕೆ ಏನ್ ತೊಂದರೆ ಇಲ್ಲ. ಆದ್ರೆ ಗೃಹಲಕ್ಷ್ಮಿ ರೇಷನ್ ಕಾರ್ಡ್‌ಗಳ ಆಧಾರದ ಮೇಲೆ ದುಡ್ಡು ಜಮಾ ಆಗತ್ತೆ. ಸೊ ನಿಮ್ಮಲ್ಲಿ 2 ರೇಷನ್ ಕಾರ್ಡ್ ಇದ್ರೆ 2 ರೇಷನ್ ಕಾರ್ಡ್‌ಗಳಿಗೆ ಸರ್ಕಾರ ದುಡ್ಡು ಇದುವರೆಗೂ ಕೂಡ ಕೊಡ್ತಾ ಇತ್ತು. 3 ಇದ್ರೆ 3 ರೇಷನ್ ಕಾರ್ಡ್‌ಗಳಿಗೆ ಇದುವರೆಗೂ ದುಡ್ಡು ಕೊಡ್ತಾ ಇತ್ತು. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಮನೆಯಲ್ಲಿ ಇಷ್ಟು ರೇಷನ್ ಕಾರ್ಡ್ ಇದಾವ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ವೆರಿಫಿಕೇಶನ್ ಮಾಡಿದಾಗ ಸಿಗ್ತಾ ಹೋಗ್ತಾ ಇದೆ, ಒಂದು ಮನೆಯಲ್ಲಿ 3 ರೇಷನ್ ಕಾರ್ಡ್‌ಗಳು 2 ಅಂತೂ ಕಂಪಲ್ಸರಿ ಇದ್ದಿರೋದು ಗಮನಕ್ಕೆ ಬರ್ತಾ ಇದೆ. 3 ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ಏನಾಯ್ತಂದ್ರೆ, ಒಂದ್ ರೇಷನ್ ಕಾರ್ಡ್‌ಗೆ 2,000 ಕೊಡ್ಬೇಕು. ಆ ಎಲ್ಲ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತ ಹೆಸರನ್ನ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಸೇರ್ಪಡೆ ಮಾಡ್ಕೊಳ್ಬೇಕಂತ ಗೃಹಲಕ್ಷ್ಮಿ ಪ್ರಾರಂಭದಿಂದಲೂ ಕೂಡ ಹೇಳ್ತಾ ಬಂದಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಆದ್ರೆ ಆ ರೀತಿ ಯಾರು ಕೂಡ ಮಾಡಿಸಿಲ್ಲ. ಸಪರೇಟ್ ಸಪರೇಟ್ ಆಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ, ಆ ಒಂದು ಹಿರಿಯ ನಾಗರಿಕರ ರೇಷನ್ ಕಾರ್ಡ್‌ಗಳನ್ನ ಒಂದೇ ಇದ್ರೆ 2,000 ಮಾತ್ರ ಜಮಾ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಒಂದು ಕಂತಿನ ಹಣನೇ 6,000 ಹೋಗ್ತಾ ಇದೆ. ಹಿರಿಯ ನಾಗರಿಕರಿಗೆ ಬೇರೆ, ದೊಡ್ಡ ಮಗನಿಗೆ ಬೇರೆ, ಚಿಕ್ಕ ಮಗನಿಗೆ ಬೇರೆ. ಸೊ ಈ ರೀತಿ 6,000 ಹೋಗುತ್ತೆ. 6,000 ಅಂದ್ರೆ ಎಕ್ಸಾಂಪಲ್ ತಿಳ್ಕೊಳ್ಳಿ, ಈಗ 30 ಕಂತುಗಳು ಜಮಾ ಆಗಿದಾವೆ. 60,000 ರೂಪಾಯಿ ಪ್ರತಿಯೊಂದು ರೇಷನ್ ಕಾರ್ಡ್‌ಗೆ ದುಡ್ಡು ಬಂದಿದೆ. ಅಂದ್ರೆ ಈಗ ಹಿರಿಯ ನಾಗರಿಕರಿಗೆ 60,000, ದೊಡ್ಡ ಮಗನಿಗೆ 60,000, ಚಿಕ್ಕ ಮಗನಿಗೆ 60,000. ಹೀಗಾದ್ರೆ ಅದರಲ್ಲಿ ಒಂದೆರಡು ಕಂತುಗಳು ಮಿಸ್ ಆಗಿರಬಹುದು, ಪೆಂಡಿಂಗ್ ಉಳಿದಿರಬಹುದು. ಓಕೆ, ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 60,000, 1,20,000, 1,80,000 ರೂಪಾಯಿ ಆಯ್ತು. ಅದರಲ್ಲಿ ಬರೀ 60,000 ಸರ್ಕಾರ ಜಮಾ ಮಾಡಬೇಕಾಗಿತ್ತು. ರಿಯಾಲಿಟಿ ನೋಡಿದ್ರೆ, ಅಂದ್ರೆ ಒಂದ್ ರೇಷನ್ ಕಾರ್ಡ್ ನಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ರೆ 60,000 ಮಾತ್ರ ಜಮಾ ಮಾಡಬೇಕಾಗಿತ್ತು. ಆದ್ರೆ 1,80,000 ಜಮಾ ಮಾಡಿದೆ ಸರ್ಕಾರ. 1,20,000 ಸರ್ಕಾರಕ್ಕೆ ಒಂದು ಮನೆಯಲ್ಲಿ, ಇಲ್ಲಿ ಒಂದು ಕುಟುಂಬದಲ್ಲಿ ಲಾಸ್ ಆಗಿದೆ. ಇಂತಹ ಲಕ್ಷಾಂತರ ಕುಟುಂಬಗಳಿದಾವೆ. ಎಷ್ಟೊಂದು ಸರ್ಕಾರಕ್ಕೆ ಲಾಸ್ ಆಗಿರಬಹುದು. ಪ್ರತಿಯೊಂದು ಮನೆಯಲ್ಲಿ 1 ಲಕ್ಷ ಅಂದ್ರೆ ನೀವೇ ಥಿಂಕ್ ಮಾಡಿ. ಸೊ ನೂರಾರು ಕೋಟಿ ಗಟ್ಟಲೆ ಮೃತಪಟ್ಟವರ ಹೆಸರಿನ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ. ನೂರಾರು ಕೋಟಿ ಗಟ್ಟಲೆ 2 3 ರೇಷನ್ ಕಾರ್ಡ್‌ಗಳಿದ್ದಂತಹ ಮನೆಗಳಿಗೆ ಹೋಗಿದೆ ದುಡ್ಡು. ಹೀಗಾದ್ರೆ ಸರ್ಕಾರಕ್ಕೆ, ಖಜಾನೆಗೆ ಖಂಡಿತವಾಗ್ಲೂ ಹೊಡೆತ ಬೀಳೋದೆ. ಸೊ ಮೊದಲೇ ಸಾಲ ಸೂಲಗಳನ್ನ ಮಾಡ್ಕೊಂಡು ಗ್ಯಾರಂಟಿಗಳನ್ನ ನಡೆಸ್ತಾ ಇದೆ. ಬೆಲೆಗಳ ಏರಿಕೆ ಮಾಡ್ಕೊಂಡು ಗ್ಯಾರಂಟಿಗಳನ್ನ ನಡೆಸ್ತಾ ಇದೆ. ಇದರ ಮಧ್ಯದಲ್ಲಿ ಇಂತಹ ಒಂದು ಫಲಾನುಭವಿಗಳಿಗೆ ದುಡ್ಡು ಕೊಡ್ತಾ ಹೋದ್ರೆ ಇನ್ನೂ ಹೆಚ್ಚಿನ ಹೊಡೆತ ಸರ್ಕಾರಕ್ಕೆ ಬೀಳೋದು ಖಚಿತ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆದ ಬಳಿಕ ಎಲ್ಲ ಒಂದು ಯೋಜನೆಗಳಲ್ಲಿ, ಸ್ಪೆಷಲಿ ಗ್ಯಾರಂಟಿ ಯೋಜನೆಗಳಲ್ಲಿ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿ ಹೊಸ ಹೊಸ ರೂಲ್ಸ್ ಗಳನ್ನ, ಹೊಸ ಹೊಸ ಬದಲಾವಣೆಗಳನ್ನ ತರ್ತಿದ್ದಾರೆ. ಸೊ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ. ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಬಗ್ಗೆ ವೆರಿಫಿಕೇಶನ್ ಆಗತ್ತೆ. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ತೆಗೆದುಕೊಳ್ಳಲಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್‌ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಒಂದು ಫೋಟೋ ಬೇಕು, ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ತಾರೆ, ರೇಷನ್ ಕಾರ್ಡ್ ತೆಗೆದುಕೊಳ್ತಾರೆ. ಸೊ ಇಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗೆ ವೋಟರ್ ಐಡಿ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟರ್ ಐಡಿಗಳನ್ನ ಹೊಂದಿದ್ದೀರಿ ಅದನ್ನ ಕೂಡ ಚೆಕ್ ಮಾಡಲಾಗತ್ತೆ. ಮತ್ತು ನೀವು ತಂದಿರತಕ್ಕಂತಹ ವೋಟರ್ ಐಡಿಗಳು ಎಷ್ಟು, ಅಂದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್‌ಗಳನ್ನ ಹೊಂದಿದ್ರೆ ಅದೆಲ್ಲವೂ ಕೂಡ ಅಲ್ಲಿ ಡೀಟೇಲ್ಸ್ ಸಿಗತ್ತೆ. ಅದರ ಆಧಾರದ ಮೇಲೆ ನಿಮಗೆ ಗೃಹಲಕ್ಷ್ಮಿ ಲಾಭ ಸಿಗುವಂತದ್ದು. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಕ್ಲಿಯರ್ ಆಗಿ ಶೇರ್ ಮಾಡಿ. ಸೊ ಬೆಂಗಳೂರನ್ನು, ಗ್ರಾಮವನ್ನು, ಕರ್ನಾಟಕವನ್ನು ಗಳಿಗೆ ಹೋಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಅತಿ ಶೀಘ್ರದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಬಿಟ್ಟ ತಕ್ಷಣವೇ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬಿಟ್ಟ ತಕ್ಷಣವೇ ಈ 3 ಕಂತುಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಸರ್ಕಾರ ತಿಳಿಸಿರತಕ್ಕಂಥದ್ದು. ಆದಷ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ.